ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಹಿಂದ ಮುಖಂಡರೇ, ಸಾರ್ವಜನಿಕ ಬಂಧುಗಳೇ, ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಸೊ ದೇವರಾಜ ಅರಸುರವರ ಜಯಂತಿಯನ್ನು ಸರ್ಕಾರದ ಆದೇಶದ ಮೇರೆಗೆ ನಾವಿವತ್ತು ಸರಳವಾಗಿ ಆದರೂ ಕೂಡ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೀರ್ಘಾವಧಿಯಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಿವರು. 1972ರಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆವಾಗಲಿಂದಲೂ ಕೂಡ ಇವರು ನಮ್ಮ ಹಿಂದುಳಿದ ವರ್ಗಗಳ ಜನರ ಉದ್ಧಾರಕ್ಕೋಸ್ಕರ ಒಂದು ದಿನ ಕೂಡ ಬಿಡುವಿಲ್ದಂಗೆ ದುಡಿದಂಥ ನೇತಾರರು, ಧೀಮಂತ ನಾಯಕರು. ಉಳುವವನೇ ಬೋ ಒಡೆಯ ಈ ನೀತಿಯನ್ನು ಜಾರಿಗೆ ತಂದರು. ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ರು. ಮಲವರ್ಗ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಬಹಳಷ್ಟು ಇವತ್ತು ಏನು BCM ಹಾಸ್ಟೆಲ್ಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅದು ನಿಜವಾಗ್ಲೂ ಕೂಡ ಅವರಿಗೆ ಸಲ್ಲಬೇಕಾದಂಥ ಕೊಡುಗೆ. ಶಿಕ್ಷಣ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಧಾರ್ಮಿಕ ಆಗ್ಬೋದು, ಶೈಕ್ಷಣಿಕ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಹಿಂದುಳಿದ ವರ್ಗಗಳನ್ನ ಅವರ ಒಂದು ಉದ್ಧಾರಕ್ಕೋಸ್ಕರ ಶ್ರಮಿಸಿದಂಥ ಮಹಾನ್ ಚೇತನ ಅಂತಂದ್ರೆ ನಮಗೆ ತಪ್ಪಾಗ್ಲಾರ್ದು. ಸೊ ಅವರು ಮಾಡಿರ್ತಕ್ಕಂಥ 1937ರಲ್ಲಿ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವತ್ತಿಂದ ಹಿಡಿದು ಸೊ ಅವರ ದಿವಂಗತರಾಗುವವರೆಗೂ ಕೂಡ ಶ್ರಮವಿಲ್ಲದಂಗೆ ದುಡಿತಾರೆ. ಅವರು ರಾಜಕೀಯದಲ್ಲಿ ಉತ್ತಮವಾದಂಥ ಒಂದು ದೃಢ ಸಂಕಲ್ಪವನ್ನು ಹೊತ್ತಿರ್ತಕ್ಕಂಥ, ಜನರ ಸೇವೆನೇ ನನ್ನ ಒಂದು ಪರಮ ಗುರಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಹೊಂದಿರತಕ್ಕಂಥ ರಾಜಕೀಯ ಕಟ್ಟಾಳು ಅಂತಂದ್ರೆ ತಪ್ಪಾಗ್ಲಾರದು. ಸೊ ಅಂತ ಉತ್ತಮವಾದಂಥ ಕಾರ್ಯಕ್ರಮಗಳನ್ನ, ಹಿಂದುಳಿದ ವರ್ಗಗಳನ್ನ ಒಂದು ಉದ್ಧಾರಕ್ಕಾಗಿ ಶ್ರಮಿಸಿದಂಥ ನೇತಾರರ ಒಂದು ಜಯಂತಿಯನ್ನ ಇವತ್ತು ನಾವು ಅರ್ಥಪೂರ್ಣವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಮಹಾನ್ ನಾಯಕರ ಒಂದು ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಉದ್ದೇಶಪೂರ್ವಕವಾಗಿ ಆಚರಣೆ ಮಾಡಿದ್ದೀವಿ. ಸೊ ಅವರ ಒಂದು ಆದರ್ಶಗಳು ಏನಿತ್ತು, ಅವರ ಧ್ಯೇಯ ಗುರಿಗಳು ಏನಿತ್ತು, ನಮ್ಮಲ್ಲಿರ್ತಕ್ಕಂಥ ಅಹಿಂದ ನಾಯಕರು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಸೊ ಈ ಒಂದು ಸಮಾರಂಭದಲ್ಲಿ ನಾನು ಆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೊಸದಾಗಿ ನಮ್ಮ ತಾಲೂಕಲ್ಲೂ ಕೂಡ ಒಂದು ಸಂಘಟನೆ ರೆಡಿ ಆಗ್ತಾ ಇದೆ. ಸೊ ಆ ಸಂಘಟನೆ ಮುಖಾಂತರ ಮತ್ತೊಮ್ಮೆ ಅಹಿಂದ ವರ್ಗ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ನಮ್ಮ ದೇವರಾಜ ಅರಸೂರ್ ಅವರ ಒಂದು ಸಂಕಲ್ಪಗಳು ಏನಿತ್ತು, ಅವರ ಆಸೆ, ಅವರ ಗುರಿ, ಉದ್ದೇಶ, ಧ್ಯೇಯೋದ್ದೇಶಗಳು, ಅವರ ಆದರ್ಶಗಳನ್ನ ಇವರು ಕೂಡ ಮುನ್ನಡೆಸ್ತಾರೆ ಅಂತ ಹೇಳ್ತಾ, ನಾವು ಕೂಡ ಅವರ ಹಾದಿಯಲ್ಲಿ ನಡೀತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದ ಅಧಿಕಾರರು, ಹಸಿರು ಕ್ರಾಂತಿಯ ನೇತಾರರು ಆದಂಥ ಸನ್ಮಾನ್ಯ ದೇವರಾಜ ಅರಸೂರ್ ಅವರ 111ನೇ ಜನ್ಮದಿನೋತ್ಸವ ಮತ್ತು ರಾಜೀವ್ ಗಾಂಧಿಯವರ ಜನ್ಮದ ಅಂಗವಾಗಿ ಇವತ್ತು ಇಡೀ ನಾಡಿನಾದ್ಯಂತ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಈ ರಾಜ್ಯಕ್ಕೆ ಸೇವೆ ಗುರುತಿಸಿ ಕರ್ನಾಟಕದ ಎಲ್ಲ ಪಕ್ಕದ ರಾಜ್ಯಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅವರ ಕಾರ್ಯಕ್ರಮಗಳು ನಡೀತವೆ. ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ದೀರ್ಘವಾಗಿ ಅವರ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಹೆಚ್ಚು ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೋಲಾರಲ್ಲೂ ಕಾರ್ಯಕ್ರಮ ಇದೆ, ಬೆಂಗಳೂರಲ್ಲಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ, ಅಲ್ಲಿಗೂ ಹೋಗಬೇಕು. ನಾವು ಬಸ್ಸುಗಳೆಲ್ಲ ಕಳಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಅಂತ. ಮೇಡಮ್ನವ್ರಿಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ತಾಲೂಕಿನ ದಂಡಾಧಿಕಾರಿಗಳು ಆದಂಥ ಕೇತಮ್ನವರೇ, ಕಾರ್ಗಿಲ್ ವೆಂಕಟೇಶ್ ಅವರೇ, ಇವು ಆದಂಥ ಬಾಬು ಅವರೇ, ಪುರಸಭೆ ಆಯುಕ್ತರಾದಂಥ ಅಂಜನ್ ಅವರೇ, ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಅಮಾನಣ್ಣ ಅವರೇ, ಪುರಸಭೆಯ ಸದಸ್ಯರಾದಂಥ ಜಬೀವುಲ್ಲಾ ಅವರೇ, ರಂಗಣ್ಣವರೇ, ಸೋಮರೆಡ್ಡಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜು ಅವರೇ, ಸದಾಶಿವ ಅವರೇ, ರಂಗನಾಥ್ ಅವರೇ, ಎಲ್ಲ ಹಿಂದುಳಿದ ವರ್ಗಗಳ ನಾಯಕರೇ, ಇವತ್ತು ಈ ನಾಡಿನಾದ್ಯಂತ ದೇವರಾಜ ಅರಸೂರು ಹಬ್ಬ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಅವರು ಮಾಡಿದಂಥ ಸೇವೆಗಳು, ಅವರ ಆಡಳಿತ ಸುಧಾರಣೆ ಇವತ್ತು ದೇಶ ಮೆಚ್ಚುವಂಥ ಕಾರ್ಯಕ್ರಮಗಳು. ಅದರ ನಂತರ 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸೂರ ಹಾದಿಯಲ್ಲಿ ಅವರ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಳ್ಳೋದು. ಇವತ್ತು ಯಾಕೆ ನಾವು ದೇವರಾಜ ಅರಸನ, ರಾಜೀವ್ ಗಾಂಧಿನ, ಸಿದ್ದರಾಮಯ್ಯ ನೆನೀತೀವಿ ಅಂದರೆ
ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತಾಪಿ ವರ್ಗ ಅವರ ಆಡಳಿತಾವಧಿಯಲ್ಲಿ ಇವತ್ತೇನು ದೇವರಾಜ ಅರಸವರು ಸಿದ್ದರಾಮಣ್ಣವರು 13ರಿಂದ 18 ಇರ್ಬೋದು, 23ರಿಂದ ಅವರ ಆಡಳಿತ ಕೊನೆವರೆಗೂ ಅವರು ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ಅನ್ನಭಾಗ್ಯದ ವಿಶಿಷ್ಟತೆ ನಾವು ಕರೋನಾ ಪೀರಿಯಡಲ್ಲಿ ನೋಡಿದ್ವಿ. ಕರೋನಾ ಬಂದಾಗ ತಮಗೆಲ್ಲ ಗೊತ್ತಿದೆ. ಅವಾಗ ನೆನೆಸ್ಕೊಂಡ್ರು ಸಿದ್ದರಾಮಯ್ಯನವ್ರನ್ನ. ಯಾಕಂದರೆ ಕರ್ನಾಟಕ ಭಾರಿ ಶ್ರೇಷ್ಠವಾದ ನಾಡು. ಈ ನಾಡಿನಲ್ಲಿ ಹುಟ್ಟಿದಂಥ ದೇವರಾಜ ಅರಸರು ಈ ದೇಶಕ್ಕೆ ಮಾದರಿ. ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಜಗತ್ಪ್ರಸಿದ್ಧವಾದ ಏನು ಉಳುವನೆ ಬೋವಡಿಯ ಗೀತ ಪದ್ಧತಿ, ಇವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ದೇವರಾಜ ಅರಸರು ಅನುಷ್ಠಾನ ಮಾಡಿದ ಕಾರ್ಯಕ್ರಮಗಳಲ್ಲಿ ಅದ್ಭುತವಾದ. ಇಂಥ ಸಂದರ್ಭದಲ್ಲಿ ಅಹಿಂದ ವರ್ಗಗಳು, ಹಿಂದುಳಿದು, ದಲಿತರು, ಅಲ್ಪಸಂಖ್ಯಾತರು ಒಂದು ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಅಂಥವು. ಅದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಾನು ವಂದಿಸಿ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರನ್ನು ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಗೀತಾ ಮೇಡಮ್ ಅವರೇ, ಹಾಗೂ ಇವು ಆಗಿರ್ತಕ್ಕಂಥ ಬಾಬು ಸಾಹೇಬ್ರವರೇ, ಹಾಗೂ ನಗರಸಭೆಯ ಕಮಿಷನರ್ ಆಗಿರ್ತಕ್ಕಂಥ ಆಂಜನೇಯ ಸರ್ ಅವರೇ, ಅವಾಗೆಲ್ಲ ನಮ್ಮ ರಾಜ್ಯ KPCC ಉಪಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶಣ್ಣವರೇ, ಹಾಗೂ ಅಹಿಂದ ನಾಯಕರೇ, ಎಲ್ಲ ಪತ್ರಕರ್ತರೇ, ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರೇ, ಹಾಗೆಲ್ಲ ನಮ್ಮ ಸ್ನೇಹಿತರೆ, ಹಿರಿಯ ಮುಖಂಡ ಸದಾಶಿವ ಅವರೇ, ರಾಜೂರವರೇ, ಜಬೀವುಲ್ಲಾ ಅವರೇ, ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮನುಲ್ಲಾ ಅವರೇ, ಎಲ್ರಿಗೂ ಸ್ವಾಗತ ಬಯಸುತ್ತಾ, ಇವತ್ತು ಏನಾದರೂ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಒಳ್ಳೆದನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳಾಗಿದ್ರು, ಪ್ರಧಾನಿಗಳು ಆಗಿದ್ರು. ಆದ್ರೆ ನಮ್ಮ ಎಸ್ಪೆಷಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ನಮ್ಮ ದೇವರಾಜ ಅರಸು ಅವರು ಭಾರತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ರಚಿಸಿದಂತ ಏನು ಸಂವಿಧಾನ ಇದೆ ಅದರ ನ್ಯೂನ್ಯತೆಗಳನ್ನು ಪಾಲನೆಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಏಕೈಕ್ಯತೆ, ನಾನು ಕಂಡಂತ ಏಕತೆ ವ್ಯಕ್ತಿ ಅಂತ ಹೇಳಿದ್ರೆ ಅದು ದೇವರಾಜ ಅರಸು ಸಾಹೇಬ್ ಮಾತ್ರ. ಪ್ರತಿಯೊಂದು ಅಂಶವನ್ನು ಕೂಡ ಯಾವ ಯಾವ ವರ್ಗಗಳು ಯಾವ ರೀತಿ ನಡ್ಕೊಂತ ಇದೆ, ಯಾವ ಯಾವ ತುಳಿತಕ್ಕೊಳಗಾಗಿದೆ, ಆ ಶೋಷಣೆಗೊಳಗಾದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡಿಸಿದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ದೇವರಾಜ ಸಾಹೇಬ್. ಹಾಗಾಗಿ ಒಂದು 2 ಪೇಜನ್ನು ನಮ್ಮ ಸದಾಶಿವ ಸಾಹೇಬ್ರು ನೀಟಾಗಿ ಓದ್ಬಿಟ್ರು, ಬೇಳೋದಕ್ಕೆ ನಮ್ಮ ಹತ್ರ ಏನಿಲ್ಲ. ಓದ್ಬಿಟ್ರು, ಒಂದೇ ಒಂದು ಅಂಶ ಬಿಟ್ಟಿದ್ರು ಅವರು. ಅವ್ರು ದೊಡ್ಡ ಫೈಲ್ಮಾನ್, ಆಕ್ಚುಲಿ ಮೈಸೂರಿನ ಹುರಿಯಂತ ಫೈಲ್ಮಾನ್ ಅವರು. ಅದೊಂದು ಅಂಶ ಬಿಟ್ಬಿಟ್ರು, ಮಿಸ್ ಆಗಿದೆ. ಸೊ ಹಾಗಾಗಿ ಅವರ ಒಂದು ಕಾರ್ಯವೈಖರಿ ಹೇಗಿದ್ದವು ಅವನ್ನು ಕೂಡ ನಾವೆಲ್ಲರೂ ಪಾಲಿಸೋಣ. ಅವ್ರ ವ್ಯಕ್ತಿತ್ವವನ್ನು ಕೂಡ ನಾವು ತಗೋಬೇಕು. ಯಾವ ರೀತಿ ಆಳ್ವಿಕೆ ಕೊಟ್ಟರು, CM ಇದ್ದಾಗ ಯಾವ ರೀತಿ ನಡ್ಕೊಂಡ್ರಂತ ಇಡೀ ದೇಶಕ್ಕೆ ಮಾದರಿ ಏಕೈಕ CM ಅಂತ ಹೇಳಿದ್ರೆ ಅದು ನಮ್ಮ ದೇವರಾಜ ಸಾಹೇಬ್. ಅದೇ ರೀತಿಯಾಗಿ ಇವತ್ತು ನಮ್ಮ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಇದೆ. ಅವ್ರಿಗೂ ನಾವು ಶುಭಾಶಯ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ KPCC ಕಾಂಗ್ರೆಸ್ ಪಕ್ಷದ OBC ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ಕಾರ್ಯಕ್ರಮ 11:20 ನಮ್ಗೆಲ್ಲ ಸಮಯ ಕಡಿಮೆ ಇರೋದನ್ನ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅಧ್ಯಕ್ಷರು ಮಾತಾಡಿದ ತಕ್ಷಣ ಹೊಡಬೇಕು, ಈಗಾಗಲೇ ಕಳ್ಸಿ ಬಂದಿದ್ವಿ. ಹಾಗಂತೇಳಿ ಎಲ್ಲರೂ ಕೂಡ ಇಂಥ ಒಂದು ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ಪಾಲನೆ ಮಾಡಬೇಕು. ಪ್ರತಿಯೊಂದು ಕೂಡ ನ್ಯಾಯ, ಧರ್ಮ, ನೀತಿ ಅನ್ನೋದು ನಾವು ನಡ್ಕೊಂಡು ಹೋಗ್ಬೇಕಂತಲ್ಲಿ ನಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗಗಳ ಹಾರಿಕಾರರು ಆದಂತಹ
ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸರವರ 111ನೇ ಜನ್ಮದಿನದ ಪ್ರಯುಕ್ತ ರಾಜ್ಯ ಸರ್ಕಾರದ ಒಂದು ನಿರ್ದೇಶನ ಮೇರೆಗೆ ನಮ್ಮ ತಾಲೂಕು ಆಡಳಿತ ಮತ್ತು BCM ಇಲಾಖೆ ವತಿಯಿಂದ ಇವತ್ತು ಬಹಳ ಅಚ್ಚುಕಟ್ಟಾಗಿ ದೇವರಾಜ ಅರಸರವರ ಒಂದು ಜನ್ಮದಿನಾಚರಣೆ ಮಾಡಲಿಕ್ಕೆ ಎಲ್ಲ ಮಾಡಿಕೊಟ್ಟಿರೋದಕ್ಕೆ ಎಲ್ಲ ಇಲ್ಲಿ ಏನು ತಾವು ಪಲ್ಲಕ್ಕಿ ವ್ಯವಸ್ಥೆ ನಮ್ಮ ನಗರಸಭೆಯಿಂದ ಮಾಡಿಕೊಟ್ಟಿದ್ದಾರೆ. ನಮ್ಮ ಪೌರಾಯುಕ್ತರು ಕೂಡ ಧನ್ಯವಾದ ತಿಳಿಸ್ತಾ ಮತ್ತು ಈ ಕಾರ್ಯಕ್ರಮ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರೋದಕ್ಕೆ ನಮ್ಮ BCM ಇಲಾಖೆಯವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಮುಖ್ಯವಾಗಿ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಕರೆದು ಈ ಕಾರ್ಯಕ್ರಮ ಅಚ್ಚುಕಟ್ಟ ಆಗ್ಲಿಕ್ಕೆ ಕಾರಣಕರ್ತರಾದಂತ ನಮ್ಮ ತಾಲೂಕಿನ ತಹಶೀಲ್ದಾರ್ ಮೇಡಮ್ ಆದಂತ ಗೀತಾ ಮೇಡಮ್ ಅವರು ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಅದೇ ರೀತಿ ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಬಾಬು ಸಾಹೇಬ್ರು ಪಾಪ ಅವ್ರು ಕೂಡ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ಆಸಕ್ತಿ ವಹಿಸಿ ಎಲ್ಲಾ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತಿದ್ದಾರೆ. ಅವ್ರು ಕೂಡ ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ನಮ್ಮ ಅಹಿಂದ ರಾಜ್ಯ ಸಂಚಾಲಕರಾದಂತ ವೆಂಕಟೇಶಣ್ಣವರು, ಕಾರ್ಗಿಲ್ ವೆಂಕಟೇಶಣ್ಣವರು, ಅಮಾನಣ್ಣವರು, ನಮ್ಮ ವಕೀಲ ಸಂಘದ ಅಧ್ಯಕ್ಷರು, ಎಲ್ಲ ಅಹಿಂದ ವರ್ಗದ ಎಲ್ಲ ನಮ್ಮ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯವಾಗಿ ದೇವರಾಜ ಅರಸರವರು ಅವ್ರ ಕಾಲದಲ್ಲಿ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ನಮ್ಮ ದೇಶದಲ್ಲಿ ದೀನ ದಲಿತರಿಗೆ ಸ್ವಾತಂತ್ರ್ಯ ಒಂದ್ ರೀತಿಯಲ್ಲಿ ಅವ್ರಿಗೆ ಶೋಷಿತ ವರ್ಗಕ್ಕೆ ಒಂದು ಇದರಿಂದ ಬೆಳಕಿನಲ್ಲಿ ತಗೋಬರುವ ಕೆಲಸ ಮಾಡಿದ್ರು. ಇಂದು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ದೇವರಾಜ ಅರಸರವರ ನಾವು ಜನ್ಮದಿನಾಚರಣೆ ಅವ್ರು ಎಲ್ಲೋ ಮೈಸೂರಿನಲ್ಲಿ ಕಲ್ಲಳ್ಳಿ ಹುಟ್ಟಿದ್ರು ಕೂಡ ಕೋಲಾರದಲ್ಲಿ ಮುಳಬಾಗ್ನಲ್ಲಿ ಯಾಕೆ ತಕ್ಕಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರು ನಮ್ಮ ಈ ಸಮಾಜಕ್ಕೆ ಅಹಿಂದ ವರ್ಗದವರಿಗೆ ಅವ್ರ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಇವತ್ತು ನಮ್ಮ ಮುಳಬಾಗ್ನಲ್ಲಿ ನೆನ್ಸ್ಕೊಂತ ಇದ್ವಿ. ಮೈಸೂರಿನಲ್ಲಿ ಮಾಡ್ಬೋದಾಗಿತ್ತು. ಇವಾಗ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮಲ್ಲಿ KC ರೆಡ್ಡಿ ಅವರು ನಮ್ಮ ಜಿಲ್ಲೆಯವರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ರು. ಇವರು ಮೈಸೂರಿನಲ್ಲಿ ಹುಟ್ಟಿರೋದು, ಮೈಸೂರಿನ ಒಂದು ಯಾವ್ದೋ ಪುಟ್ಟ ಗ್ರಾಮದಲ್ಲಿ ಹುಟ್ಟಿರೋದು. ಅವ್ರಿಗೆ ಇವತ್ತು ನಮ್ಮ ಮುಳಬಾಗಿನಲ್ಲಿ ಯಾವ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರು ಮಾಡಿರುವ ಒಂದು ಸಹಾಯ ನಮ್ಮ ಮೇಲೆ ಇದೆ, ನಮ್ಮ ಈ ಅಹಿಂದ ವರ್ಗದವರ ಮೇಲೆ ಇದೆ ಅಂತ ನಾವು ನೆನ್ಸ್ಕೊಂಡು ಇವತ್ತು ಅವ್ರ ಗೌರವ ಕೊಡುವ ಕೆಲಸ ನಾವು ಮಾಡ್ತಾ ಇದೀವಿ. ಮುಖ್ಯವಾಗಿ ನಮ್ಮ ಅಹಿಂದ ಚಳುವಳಿಯಲ್ಲಿ ಅವಾಗ್ಲೇ ನಮ್ಮ ವಕೀಲರು ಹೇಳ್ತಾ ಇದ್ರು, ಇವರು ಅವ್ರ ಮಕ್ಕಳು 3 ಜನ ಮಕ್ಕಳಿದಾರಂತ. ನಮ್ಮ ಅಹಿಂದ ಚಳುವಳಿಯ ರಾಜ್ಯ ಮುಖ್ಯ ಸಂಚಾಲಕರಾಗಿ ಅವ್ರ ಮಗಳು ಪಾಪ ವಿಜಯಲಕ್ಷ್ಮಿ ಅಕ್ಕ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು, ನಮ್ಮ ಜೊತೆಯಲ್ಲಿ ಅವರು ನಮ್ಮ ಮುಂದಾಳತ್ವ ವಹಿಸ್ತಾ ಇರೋದು ನಮ್ಗೊಂದು ಅದೃಷ್ಟ. ಅದೇ ರೀತಿಯಲ್ಲಿ ಅವ್ರ ಮೊಮ್ಮಗ ಇನ್ನೊಮ್ಮ ಮಗಳ ಮಗ ಸೂರಜ್ ಹೆಗ್ಡೆ ಅವರಂತ, ನಾವು ಯೂತ್ ಕಾಂಗ್ರೆಸ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದಾಗ ಅವ್ರು ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಇನ್ಚಾರ್ಜ್ ಆಗಿದ್ರು. ಅವ್ರು 2 ಜನರೇಷನ್ ಕೂಡ ಅವ್ರ ಜೊತೆಗೆ ನಾವು ಕೆಲಸ ಮಾಡಿರೋದು ನಮ್ದೊಂದು ಅದೃಷ್ಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರಿಗೂ ನಾವು ನೋಡಿಲ್ಲ, ಅವರು ಇದ್ ಮಾಡಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಅಹಿಂದ ಚಳುವಳಿಯಲ್ಲಿ ನಮ್ಮ ಸಂಘಟನೆಯಲ್ಲಿ ಅವ್ರು ರಾಜ್ಯ ಮುಖ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ರಾಜ್ಯ ಮಟ್ಟದಲ್ಲಿ ಯೂತ್ ಕಾಂಗ್ರೆಸ್ ನಲ್ಲಿ ಇದ್ದಾಗ ಅವ್ರ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಮೊಮ್ಮಗ ಜೊತೆಯಲ್ಲಿ ಕೂಡ ಕೆಲಸ ಮಾಡಿದ್ವಿ. ಅದು ನಮ್ಗೆ ಅದೃಷ್ಟ ಅಂತ ಹೇಳ್ಕೊಂತ, ಅದೇ ರೀತಿಯಲ್ಲಿ ಅವರು ನಮ್ಮಲ್ಲಿ ಎಷ್ಟು ಜನ ಭೂಮಿ ಇರ್ಲಿಲ್ಲ, ನಮ್ಮಲ್ಲಿ ಇಂದಿರಾ ಗಾಂಧಿ ಅವ್ರು ಯಾಕೆ ರಿಫಾರ್ಮ್ ಮಾಡಿದ್ರು, ಭೂ ಸುಧಾರಣೆ ಮಾಡಿದ್ರು, ಅದೇ ರೀತಿ ನಮ್ಮಲ್ಲಿ ಕೂಡ ಭೂಮಿ ಇರ್ಲಿಲ್ಲ. ಕೆಲವರು ಮಾತ್ರ ಭೂಮಿ ಹೇಳ್ಬೇಕು. ನೀವೆಲ್ಲ ಹಿಂದೆ ಬಂದ್ರೆ ಎಲ್ಲರೂ ಹಿಂದೆನೆ ಬರ್ತಾ ಇಲ್ಲ. ಮೇಡಮ್
ಸ್ವಲ್ಪ ಮುಂದೆ ಬನ್ನಿ. ಕಮಿಷನರ್ ಹಾಕೋ ಒಂದ್ ಕಡೆಯಿಂದ ಹಾಕಿ ಸ್ವಲ್ಪ ಈ ಅನ್ನ ಈ ಕಡೆ ಅವ್ರು ಹಾಕ್ಬಿಟ್ರಿ. ಸಾಲ್ ಇಡಿ ಸಾಲ್ ಆಡಿ ಆಯ್ತು